Determine the resistance of a galvanometer by half deflection method and find its figure of merit. ಈ ಎಕ್ಸ್ಪೆರಿಮೆಂಟ್ಗೆ ಫಸ್ಟ್ ನೀವು ಏನು ಪ್ರಿನ್ಸಿಪಲ್ ಬರಿತಾ ಇದ್ದೀರಿ, ಡಿಫ್ಲೆಕ್ಷನ್ ಇನ್ ದ ಗೆಲವಾನೋಮೀಟರ್ ಏನಾಗಿರುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್ ಥ್ರೂ ದ ಗೆಲವಾನೋಮೀಟರ್. ಏನ್ರಿ ಅರ್ಥ? ಸಪೋಸ್ ದಿಸ್ ಈಸ್ ಯುವರ್ ಗೆಲವಾನೋಮೀಟರ್. ಈ ಗೆಲವಾನೋಮೀಟ್ರಲ್ಲಿ ಆಗುತ್ತಿರುವ ಡಿಫ್ಲೆಕ್ಷನ್ ಎದರ ಮೇಲೆ ಪ್ರಪೋರ್ಷನಲ್? ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಟ್ ಥೀಟಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಥ್ರೂ ದಿಸ್ ಗೆಲವಾನೋಮೀಟರ್ ಅಂತ ಹೇಳ್ತಾ ಇದ್ದೀವಿ. ದಟ್ ಈಸ್ ಥೀಟಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. If I remove the proportionality sign, I is equal to ಏನು ಬರೀತೀರಿ, some constant into theta ಬರೀತೀರಿ. ಆ ಕಾನ್ಸ್ಟೆಂಟ್ ಇನ್ ಕೆ ಅದಲ್ಲ, ದಟ್ ಈಸ್ ಕಾಲ್ಡ್ ಅ ಫಿಗರ್ ಆಫ್ ಮೆರಿಟ್ ಆಫ್ ದ ಗೆಲವಾನೋಮೀಟರ್. ಓಕೆ, ಫಸ್ಟ್ ನೀವು ಪ್ರಿನ್ಸಿಪಲ್ ಸರಿಯಾಗಿ ಬರೀಬೇಕು. ನೆಕ್ಸ್ಟ್ ಆ ನಂತರ ಏನು ಬರೀಬೇಕು? ಫಾರ್ಮುಲಾದ ಫಿಗರ್ ಆಫ್ ಮೆರಿಟ್ ಆಫ್ ದ ಗೆಲವಾನೋಮೀಟರ್, ದಟ್ ಈಸ್ ಕೆ ಇಸ್ ಈಕ್ವಲ್ ಟು ಇ. ಇ ಅಂದರೆ ಏನರ್ಥ? ದಟ್ ಈಸ್ ಇ ಎಮ್ ಎಫ್ ಆಫ್ ದ ಸೆಲ್ ಡಿವೈಡೆಡ್ ಬೈ ಆರ್ ಪ್ಲಸ್ ಜಿ ಅಂತೆ. ಆರ್ ಅಂದರೆ ರೆಸಿಸ್ಟೆನ್ಸ್ in series with the galvanometer and G andre resistance of the galvanometer and theta, that is the deflection in the galvanometer. Okay, and a formula ಆದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕು, ಸರ್ಕಿಟ್ ಡೈಗ್ರಾಮನ್ನು ಡ್ರಾ ಮಾಡಬೇಕು. ಕರೆಕ್ಟಾಗಿ ಸರ್ಕಿಟ್ ಡೈಗ್ರಾಮನ್ನು ಡ್ರಾ ಮಾಡಬೇಕು ಆ್ಯಂಡ್ ಅದಕ್ಕೆ ಲೇಬಲಿಂಗ್ ಮಾಡಬೇಕು. ಓಕೆ, ಆನಂತರ ಅಬ್ಸರ್ವೇಷನ್ ಬರೀಬೇಕಾಗತ್ತೆ. ಆ್ಯಂಡ್ ಇ ಎಮ್ ಎಫ್ ಆಫ್ ದ ಬ್ಯಾಟ್ರಿ ಹಿಯರ್ 2 ವೋಲ್ಟ್ ಇಟ್ಕೊಳ್ತಾ ಇದ್ದೀವಿ. And next tabular column ಅಲ್ಲಿ first trial number 1 2 3 resistance R in ohm and deflection, that is theta in division, S for theta by 2 in ohm, and G is equals to R into S divided by R minus S, that is in ohm, and final column another K is equal to E divided by R plus G into theta, that is ampere per division. Okay, ಇಲ್ಲಿ ನೀವು ಮೊದಲನೇದಾಗಿ ಫಸ್ಟ್ ಫಾರ್ಮುಲಾ ಪ್ರಿನ್ಸಿಪಲ್, ಫಾರ್ಮುಲಾ ಮತ್ತು ಸರ್ಕಿಟ್ ಡೈಗ್ರಾಮ್ ವಿತ್ ಲೇಬಲಿಂಗ್, ಅಬ್ಸರ್ವೇಷನ್, ಟೇಬುಲರ್ ಕಾಲಮ್ ಸರಿಯಾಗಿ ಬರೆದು ತೋರಿಸಿದರೆ ಮಾತ್ರ ನೆಕ್ಸ್ಟ್ ನಿಮಗೆ ಈ ಕನೆಕ್ಷನ್ ಮಾಡಲಿಕ್ಕೆ ಅಲಾವ್ ಮಾಡಿಕೊಡ್ಲಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಈಗ ಕನೆಕ್ಷನ್ ನೋಡೋಣ. ಸಪೋಸ್ ನೀವು ಬರೆದು ತೋರಿಸಿದ್ರಿ ಅಂತ ಅನ್ಕೋರಿ. ಈಗ ಕನೆಕ್ಷನ್ ಮಾಡಬೇಕು. ಕನೆಕ್ಷನ್ ಹೇಗೆ ಮಾಡಬೇಕು? ವೆರಿ ಸಿಂಪಲ್. ಫಸ್ಟ್ ಇದು ಸೆಲ್ ಅದ ಅಥವಾ ಬ್ಯಾಟ್ರಿ ಅದ, ಆ್ಯಂಡ್ ಈ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ದಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ? ಗೆಲವಾನೋಮೀಟ್ರದ್ದು ಒಂದು ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ಹಿಯರ್ ಯು ಕ್ಯಾನ್ ಸಿ ಹಿಯರ್ ಬ್ಯಾಟ್ರಿ ಪಾಸಿಟಿವ್ ಟರ್ಮಿನಲ್ದಿಂದ ಗೆಲವಾನೋಮೀಟರ್, ಸಪೋಸ್ ಇದು ರೆಡ್ ಎಂಡ್ ಅದಲ್ಲ, ಇದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದನೇ ಮತ್ತೊಂದು ವೈರ್ ಹೋಗ್ತಾ ಇದೆ, ನೀವು ಗಮನಿಸಬೇಕು. ಮತ್ತು ಇಲ್ಲಿಂದನೇ ಮತ್ತೊಂದು ವೈರಲ್ಲಿ ಹೋಗ್ತಾ ಇದೆ ಟು ದ ಸ್ಮಾಲ್ ರೆಸಿಸ್ಟೆನ್ಸ್ ಎಸ್ ಹೋಗ್ತಾ ಇದೆ, ನೀವು ಗಮನಿಸಬಹುದು. ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ಲಿಂದ ಎಲ್ಲಿ ಬಂದ್ರಿ? ಗೆಲವಾನೋಮೀಟರ್ ಬಂದ್ರಿ. ಗೆಲವಾನೋಮೀಟರ್ ಇದೇ ಎಂಡಿಂದ ಮತ್ತೊಂದು ವೈರಲ್ಲಿ ಹೋಗ್ತಾ ಇದೆ. ಓಕೆ, ಎಸ್ ಅನ್ನುವಂತಹ ಈ ಒಂದು ರೆಸಿಸ್ಟೆನ್ಸ್ ಬಾಕ್ಸ್ಗೆ ಹೋಗ್ತಾ ಇದೆ. ಓಕೆ, ಹಿಯರ್ ಇಲ್ಲಿಂದನೇ ಮತ್ತೊಂದು ವೈರು ಎಸ್ ಹೋಗ್ತಾ ಇದೆ. ನೆಕ್ಸ್ಟ್ ಏನು? ಓಕೆ, ಎಸ್ನ ಮತ್ತೊಂದು ಎಂಡು, ಇನ್ನೊಂದು ಎಂಡದಲ್ಲ, ಅನದರ್ ಎಂಡ್ ಆಫ್ ದ ಎಸ್, ದಟ್ ಈಸ್ ಕನೆಕ್ಟೆಡ್ ಟು K2. ಹಿಯರ್ ದಿಸ್ ಈಸ್ ದ ಫಸ್ಟ್ ಎಂಡ್ ಆಫ್ ದ ಎಸ್. ಇದು ನೆಕ್ಸ್ಟ್ ಎಂಡ್ ಆಫ್ ದ ಎಸ್ ಏನದಲ್ಲ, ಇಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ? ಇದು ಕನೆಕ್ಟ್ ಮಾಡ್ತಾ ಇದ್ದೀವಿ ಪ್ಲಗ್ಗಿಗೆ. ದಿಸ್ ಈಸ್ ಯುವರ್ ಪ್ಲಗ್ಗಿ K2, ರೈಟ್? ಹಿಯರ್ ಇಟ್ ಈಸ್ K2. ಈ K2 ಇನ್ನೊಂದು ಎಂಡಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ? ಗೆಲವಾನೋಮೀಟರ್ನ ಮತ್ತೊಂದು ಎಂಡ್ ಇತ್ತಲ್ಲ, ಅದು ಕನೆಕ್ಟ್ ಮಾಡ್ತಾ ಇದ್ದೀವಿ, ನೀವು ಗಮನಿಸ್ಬೇಕಿಲ್ಲೇ. ಓಕೆ, ಈ K2ದಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಿ ನೀವೀಗ? K2ದಿಂದ ಎಲ್ಲಿ ಹೋಗ್ತಾ ಇದ್ದೀವಿ? ಆ ಗೆಲವಾನೋಮೀಟರ್ನ ಮತ್ತೊಂದು ಎಂಡ್. ಓಕೆ, ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ, ರೈಟ್? ಓಕೆ, ಇಲ್ಲಿ ಬ್ಯಾಟ್ರಿ ಪಾಸಿಟಿವ್ದಿಂದ ಎಲ್ಲಿಗೆ ಬಂದ್ರಿ? ಗೆಲವಾನೋಮೀಟರ್ ಅದೇ ಎಂಡಿಂದ ರೆಸಿಸ್ಟೆನ್ಸ್ ಬಾಕ್ಸ್ ಎಸ್ ಬಂದ್ರಿ. ಎಸ್ನ ಇನ್ನೊಂದು ಎಂಡಿಂದ ಇಲ್ಲಿ ಹೋದ್ರಿ, ದಿಸ್ ಈಸ್ K2 ಹೋದ್ರಿ. ಓಕೆ, K2 ಇನ್ನೊಂದು ಎಂಡಿಂದ ಎಲ್ಲಿ ಹೋಗ್ತಾ ಇದ್ದೀರಿ? ಓಕೆ, ಎಲ್ಲಿ ಹೋಗ್ತಾ ಇದ್ರಿ? ಈಗ ಈ ಗೆಲವಾನೋಮೀಟರ್ನ ಮತ್ತೊಂದು ಎಂಡಿ ಹೋಗ್ತದೆ. ಓಕೆ, ಈ ಗೆಲವಾನೋಮೀಟರ್ ಇದೇ ಎಂಡಿಂದ ಎಲ್ಲಿ ಕನೆಕ್ಟ್ ಮಾಡಬೇಕು? ಈಗ ನಾವೀಗ ಹಿಯರ್ ದಟ್ ಈಸ್ K1 ಕನೆಕ್ಟ್ ಮಾಡ್ತಾ ಇದ್ದೀವಿ. K1ನ ಇನ್ನೊಂದು ಎಂಡಿಂದ ಈ ರೆಸಿಸ್ಟೆನ್ಸ್ ಬಾಕ್ಸ್ ಆರ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ರೆಸಿಸ್ಟೆನ್ಸ್ ಬಾಕ್ಸ್ ಆರ್ನ ಮತ್ತೊಂದು ಎಂಡಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀರಿ? ಬ್ಯಾಟ್ರಿ ಅಥವಾ ಸೆಲ್ನ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಗಮನಿಸ್ಬೋದು. ಓಕೆ, ಈ ಗೆಲವಾನೋಮೀಟರ್ ಮತ್ತೊಂದು ಎಂಡಿಂದ K1 ಕನೆಕ್ಟ್ ಮಾಡಿದ್ರಿ. K1 ಇನ್ನೊಂದು ಎಂಡಿಂದ ರೆಸಿಸ್ಟೆನ್ಸ್ ಬಾಕ್ಸ್ ಆರ್ ಅಂತ ಹೇಳಿದ್ನಲ್ಲ. ಓಕೆ, ಇಲ್ಲಿಂದ K1, ದಿಸ್ ಈಸ್ K1 ಆ್ಯಂಡ್ K1 ಇನ್ನೊಂದು ಎಂಡಿಂದ ಆರ್. ಓಕೆ, ಆರ್ ಮತ್ತೊಂದು ಎಂಡಿಂದ ನಮ್ಮ ಸೆಲ್ನ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತಾ ಇದ್ರಿ. ಓಕೆ, ಈ ರೀತಿ ಕನೆಕ್ಷನ್ ಕಂಪ್ಲೀಟ್ ಆದ ತಕ್ಷಣ ಏನು ಮಾಡಬೇಕ್ರಿ? ಕನೆಕ್ಷನ್ ಕಂಪ್ಲೀಟ್ ಆದ ತಕ್ಷಣ ನೀವು
ಸರ್ಕಿಟ್ ಕನೆಕ್ಷನ್ ಆದ ನಂತರ ರೀಡಿಂಗ್ ತೆಗೆದುಕೊಳ್ಬಾರದು. ನಿಮ್ಮ ಎಕ್ಸಾಮ್ ಕರಿಬೇಕು, ಅದನ್ನು ತೋರಿಸ್ಬೇಕು, ಸರ್ಕಿಟ್ ಕನೆಕ್ಷನ್ ಸರಿಯದೋ ಇಲ್ಲ ನೋಡ್ತಾರ, ಅದು ಸರಿಯಾಗಿದ್ದರೆ ರೀಡಿಂಗ್ ತಗೋರಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ರೀ? ಈಗ ವೆರಿ ಸಿಂಪಲ್. ಅವರು ಸರ್ಕಿಟ್ ಸರಿಯದ, ಕನೆಕ್ಷನ್ ಸರಿಯದ, ರೀಡಿಂಗ್ ತಗೋರಿ ಅಂತಂದಾಗ ನಾವು ಮೊದಲನೇ ಕೆಲಸ ಏನು ಮಾಡಬೇಕೀಗ? ವೆರಿ ಸಿಂಪಲ್. ಫಸ್ಟು ಓಲ್ಡ್ ಆ ಬ್ಯಾಟ್ರಿ ಏನದಲ್ಲ 2 ವೋಲ್ಟ್ ಅದ ಇಲ್ಲ ಚೆಕ್ ಮಾಡ್ಕೋರಿ. ಓಕೆ, 2 ವೋಲ್ಟ್ ಅದ, ಎಸ್ ಕರೆಕ್ಟ್, 2 ವೋಲ್ಟ್ ಅದ. ಬ್ಯಾಟ್ರಿ ಆನ್ ಮಾಡಿರಿ. ಆ್ಯಂಡ್ ರಿಮೆಂಬರ್, K1 K2 ಎರಡೂ ಓಪನ್ ಇರಬೇಕು. ಕೀ K1 K2 ಎರಡೂ ಓಪನ್ ಇರಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಆರ್ ಅನ್ನು ಸ್ವಲ್ಪ ಅನ್ಪ್ಲಗ್ ಮಾಡೋಣ. ಓಕೆ, 5000 2000 ಎಷ್ಟಾದರೂ ಏನೋ ಅನ್ಪ್ಲಗ್ ಮಾಡಿರಿ ಕೀಯನ್ನು. ನೆಕ್ಸ್ಟ್ ಏನು ಮಾಡಬೇಕು? ಆ್ಯಂಡ್ K1 ಕೀಯನ್ನು ಕ್ಲೋಸ್ ಮಾಡಬೇಕು. K1 ಕೀ ಕ್ಲೋಸ್ ಮಾಡಿದಾಗ ನಿಮಗೆ ಡಿಫ್ಲ್ಯಾಕ್ಷನ್ ಕಂಡು ಬರುತ್ತೆ ಗೆಲ್ವಾನೋಮೀಟ್ರದಲ್ಲಿ. ಆ ಡಿಫ್ಲ್ಯಾಕ್ಷನನ್ನು ನೀವು ಏನು ಮಾಡ್ಕೋಬೇಕು? ಇವನ್ ಡಿಫ್ಲ್ಯಾಕ್ಷನ್ ಆಗೋ ಹಾಗೆ ನಿಮ್ಮ ಕ್ಯಾಪಿಟಲ್ ಆರ್ ರೆಸಿಸ್ಟೆನ್ಸ್ ಬಾಕ್ಸನ್ನು ಏನು ಮಾಡಬೇಕು? ಅಡ್ಜಸ್ಟ್ ಮಾಡಬೇಕು. ಓಕೆ, ಈಗ ನಾವಿಲ್ಲಿ ಅಡ್ಜಸ್ಟ್ ಮಾಡಿದಾಗ ಎಷ್ಟು ಬಂತು? 28 ನಿಯರ್ 28 ಒಂದು ಡಿಫ್ಲ್ಯಾಕ್ಷನ್. ದಟ್ ಶುಡ್ ಬಿ ಇವನ್ ಡಿಫ್ಲ್ಯಾಕ್ಷನ್ ಆಗಿರಬೇಕು. 30 ಇರ್ಬೋದು, 28 ಇರ್ಬೋದು, 26 ಇರ್ಬೋದು, 24 ಇರ್ಬೋದು, ಏನಾದರೂ ಇರಲಿ, ಇವನ್ ಡಿಫ್ಲ್ಯಾಕ್ಷನ್ ಬರೋ ಹಾಗೆ ಮಾಡಬೇಕು. ಈಗ ಇಲ್ಲಿ ನಮಗೆ 4000 ಓಮ್ ಕಾಣಿಸ್ತಾ ಇದೆ ಆರಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕ್ರಿ? ಈಗ ಇಲ್ಲಿ ನೆಕ್ಸ್ಟು K2 ಅನ್ನು ನಾವು ಏನು ಮಾಡೋಣ? K2 ಪ್ಲಗ್ ಕೀಯನ್ನು ಕ್ಲೋಸ್ ಮಾಡೋಣ. ಓಕೆ, K2 ಪ್ಲಗ್ ಕೀ ಕ್ಲೋಸ್ ಮಾಡಿದಾಗ ಗೆಲ್ವಾನೋಮೀಟ್ರ್ ನೀವು ಅಬ್ಸರ್ವ್ ಮಾಡಿರಿ, ಇಲ್ಲಿ 0 ಡಿಫ್ಲ್ಯಾಕ್ಷನ್ ಬಂತು, ಹೌದಾ? ಈಗ ಎಸ್ ಏನದಲ್ಲ, ಎಸ್ ಅದನ್ನು ಅಡ್ಜಸ್ಟ್ ಮಾಡೋಣ. ಓಕೆ, ಅದನ್ನು ಅಡ್ಜಸ್ಟ್ ಮಾಡಿದಾಗ ಎಷ್ಟು ಬರಬೇಕು? ಅರ್ಧ ಬರಬೇಕು. 28 ಇತ್ತು, 28 ಅರ್ಧ ನೀವು ಕಾಣ್ಬೋದು, 14 ಡಿಫ್ಲ್ಯಾಕ್ಷನ್ ಕಾಣ್ಬೋದು. ಓಕೆ, ಈ 14 ಬರಬೇಕು, ರೈಟ್. ಹೀಗಾದಾಗ ನೆಕ್ಸ್ಟ್ ಏನು ಮಾಡಬೇಕ್ರಿ ನಾವೀಗ? ವೆರಿ ಸಿಂಪಲ್, ಇದನ್ನೇ ನಾವು ಇಲ್ಲೇ ನೋಟ್ ಮಾಡಬೇಕು. ಹೇಗೆ ನೋಟ್ ಮಾಡಬೇಕು ಅದನ್ನು ನಾವೀಗ ನೋಡ್ತಾ ಹೋಗೋಣ. ಫಸ್ಟು ನೀವು ಇದೇನು 4000 ರೆಸಿಸ್ಟೆನ್ಸನ್ನು ನೀವು ಅನ್ಪ್ಲಗ್ ಮಾಡಿದಾಗ, 4000 ರೆಸಿಸ್ಟೆನ್ಸನ್ನು ಅನ್ಪ್ಲಗ್ ಮಾಡಿದಾಗ ಇಲ್ಲಿ 28 ಡಿಫ್ಲ್ಯಾಕ್ಷನ್ ನಿಮ್ಗೆ ಕಂಡು ಬರುತ್ತೆ. ಓಕೆ, ಅದು ಎಲ್ಲದರಲ್ಲೂ ಅದೇ ರೀತಿ ಇರೋದು. ಎಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳಲ್ಲಿ ಬೇರೆ ಬೇರೆ ಬರ್ಬೋದು. ಇದೇ ರೀಡಿಂಗ್ ಬರಲ್ಲ, ಡಿಫ್ರೆಂಟ್ ರೀಡಿಂಗ್ ಬರ್ಬೋದು. ಇಲ್ಲಿ ಇನ್ ದಿಸ್ ಕೇಸ್, ಈ ಕೇಸಲ್ಲಿ ನಾವು 4000 ಓಮ್ ತೆಗೆದಾಗ 28 ಡಿಫ್ಲ್ಯಾಕ್ಷನ್ ಬಂತದ. ಅದು 5000 ತೆಗೆದಾಗ ಮತ್ತೇನೋ 30 ಬರ್ಬೋದು, ಏನಾದರೂ ಬರ್ಬೋದು, ರೈಟ್? ಓಕೆ, ಈಗ ನೀವು ಇಲ್ಲಿ ನೀವು ಗಮನಿಸ್ಬೋದು ಎಷ್ಟು 28 ಡಿಫ್ಲ್ಯಾಕ್ಷನ್ ಅದ. ಓಕೆ, ಎಷ್ಟು ರೆಸಿಸ್ಟೆನ್ಸ್ ಅನ್ಪ್ಲಗ್ ಮಾಡಿರಿಲ್ಲೇ? ಆರ್, ದಟ್ ಇಸ್ 2000 ಪ್ಲಸ್ 2000 ಎಷ್ಟದ? 4000 ಆಗುತ್ತೆ. ಹಾಗಾಗಿ ಆರ್ ಈ ಕಾಲಮಲ್ಲಿ ನಿಮ್ಮ ಅಬ್ಸರ್ವೇಷನ್ ರೆಸಿಸ್ಟೆನ್ಸ್ ಆರ್ ಏನು ಬರೀತೀರಿ? ದಟ್ ಈಸ್ ಯೂನಿಟ್ ರೈಟ್ 4000. ಇಲ್ಲಿ ನಾನು ಬರೀತಾ ಇರೋದು 4000 ಅಂತ ಬರಿತೀನಿ. ಆ್ಯಂಡ್ ಇಲ್ಲಿ ಡಿಫ್ಲ್ಯಾಕ್ಷನ್ ಎಷ್ಟು ಕಂಡು ಬರ್ತಾ ಇದೆ? ಡಿಫ್ಲ್ಯಾಕ್ಷನ್ ಇವನ್ ಡಿಫ್ಲ್ಯಾಕ್ಷನ್ ಇರಬೇಕು. ಇವನ್ ಡಿಫ್ಲ್ಯಾಕ್ಷನ್ ಎಷ್ಟು ಬರ್ತಾ ಇದೆ? 28 ಡಿವಿಷನ್ ಡಿಫ್ಲ್ಯಾಕ್ಟ್ ಆಗ್ತಾ ಇದೆ. 0ದಿಂದ ಇಲ್ಲಿ 28 ಡಿಫ್ಲ್ಯಾಕ್ಷನ್ ಆಗಿದೆ. ಹಾಗಾಗಿ ಇದನ್ನು ನಾನು ಡಿಫ್ಲ್ಯಾಕ್ಷನ್ ಏನು ಬರೀತಾ ಇದ್ದೀವಿ? ಇಲ್ಲಿ ಇದನ್ನು ನಾವು 28 ಅಂತ ಬರೀತಾ ಇದ್ದೀವಿ. ಡಿಫ್ಲ್ಯಾಕ್ಷನ್ ಆಗ್ತಾ ಇರೋದೆಷ್ಟು? 28 ಅಂತ ಬರಿತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ರೀ? ಓಕೆ, ನೆಕ್ಸ್ಟು ನಿಮಗೆ ಆಗಲೇ ಹೇಳಿದ್ದೀವಿ ನಾವು ಏನು ಮಾಡಬೇಕು? K2 ಅನ್ನು ಕ್ಲೋಸ್ ಮಾಡಿದ್ರಿ. K2 ಕ್ಲೋಸ್ ಮಾಡಿದಾಗ ಏನಾಯಿತು? K2 ಕ್ಲೋಸ್ ಮಾಡಿದಾಗ ಅಲ್ಲಿ ಈ ಸ್ಮಾಲ್ ಎಸ್ ಅನ್ನು ನೀವು ಅಡ್ಜಸ್ಟ್ ಮಾಡಿದಾಗ, ಓಕೆ, ಸ್ಮಾಲ್ ಎಸ್ ಅಡ್ಜಸ್ಟ್ ಮಾಡಿದಾಗ ನಿಮಗೇನು ಕಾಣ್ತಾ ಇದೆ? ಇಲ್ಲೇ ಯು ಕ್ಯಾನ್ ಸಿ ಹಾಫ್ ಆಫ್ ದ ಡಿಫ್ಲ್ಯಾಕ್ಷನ್. ಆಗಲೇ ಎಷ್ಟು ಡಿಫ್ಲ್ಯಾಕ್ಷನ್ ಇತ್ತು? 28 ಇತ್ತು. 28 ಹಾಫ್ 14 ಡಿವಿಷನ್ ಡಿಫ್ಲ್ಯಾಕ್ಷನ್ ಕಾಣ್ತಾ ಇದೆ. ಓಕೆ, 14 ಡಿವಿಷನ್ ಡಿಫ್ಲ್ಯಾಕ್ಷನ್ ಯಾವಾಗ ಬಂತ್ರಿ? ಹೇಗೆ ಬಂತದು? ನೀವು ಎಸ್ ಅನ್ನು ಅನ್ಪ್ಲಗ್ ಮಾಡಿದಾಗ, ಸ್ಮಾಲ್ ರೆಸಿಸ್ಟೆನ್ಸ್ ಎಸ್ ಅನ್ಪ್ಲಗ್ ಮಾಡಿದ್ರಿ ಅಥವಾ ಅದನ್ನು ಅಡ್ಜಸ್ಟ್ ಮಾಡಿದ್ರಿ. ಎಷ್ಟು 100 ಅದ, ಇಲ್ಲೇ ಇದು 10 ಅದ. 110 ಓಮ್ ನಾನು ಇಲ್ಲಿ ಅನ್ಪ್ಲಗ್ ಮಾಡಿದಾಗ ಇಲ್ಲಿ ಹಾಫ್ ಡಿಫ್ಲ್ಯಾಕ್ಷನ್ ಅಂದರೆ 28 ಏನಿತ್ತಲ್ಲ ಆಗಲೇ 28 ಹಾಫ್ ಇಲ್ಲೇ 14 ಏನು ಡಿವಿಷನ್ ಡಿಫ್ಲ್ಯಾಕ್ಷನ್ ಕಾಣ್ತಾ ಇದೆ. ಹಾಗಾಗಿ ನಾವಿಲ್ಲಿ ಏನು ಬರಿಬೇಕಾಗಿದೆ? ಎಸ್ ಫಾರ್ ಥೀಟಾ ಬೈ 2 ಅಂದರೆ ಇಲ್ಲಿ 14 ಅಂತ ಬರೀಬಾರ್ದು. ನೀವು ಬರಿಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ 110 ಓಮ್ ಅಂತ ಬರಿಬೇಕು. ಓಕೆ, ದಿಸ್ ಈಸ್ ಎಸ್. ಓಕೆ, ಎಸ್ ವ್ಯಾಲ್ಯೂ. ಓಕೆ, ಎಸ್ ವ್ಯಾಲ್ಯೂ ಫಾರ್ ಥೀಟಾ ಬೈ 2. ಓಕೆ, ನೆಕ್ಸ್ಟ್ ಮತ್ತೇನು ಮಾಡಬೇಕ್ರಿ? ಈಗ ಮತ್ತೆ ನಿಮ್ಮ ಏನು ಆರನ್ನು ಅಡ್ಜಸ್ಟ್ ಮಾಡಬೇಕು. ನಮ್ಮ ನೆಕ್ಸ್ಟ್ ಕೇಸಲ್ಲಿ ನಾವು ಆರನ್ನು ಅಡ್ಜಸ್ಟ್ ಮಾಡಲಾಗಿದೆ. ಯು ಕ್ಯಾನ್ ಸಿ ಆರ್ ಇಲ್ಲಿ ವ್ಯಾಲ್ಯೂ ಎಷ್ಟು ತೆಗ್ದೀವಿ ನೋಡ್ರಿ. ದಿಸ್ ಈಸ್ 2000 ಪ್ಲಸ್ 2000 ಪ್ಲಸ್ 200 ಪ್ಲಸ್ 200 ಎಷ್ಟಾಯಿತು? 4400 ಓಮ್
ದಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್. ಓಕೆ, ಈಗ ಡಿಫ್ಲಾಕ್ಷನ್ ಇಲ್ಲಿ ಎಷ್ಟಾಗೈತಿ? ಓಕೆ, ಅದು ಕೂಡ ಈವನ್ ಡಿಫ್ಲಾಕ್ಷನ್ ಬರಬೇಕು. ಓಕೆ, ಈವನ್ ಡಿಫ್ಲಾಕ್ಷನ್ ಅಂದರೆ ಎಷ್ಟು ಅದ ರೀ? ಈವನ್ ಡಿಫ್ಲಾಕ್ಷನ್ ಅಂದರೆ ನಾವೇನು ಮಾಡೀವಿ ಈಗ 26 ಮಾಡೀವಿ. ಪ್ರೀವಿಯಸ್ ರೀಡಿಂಗಲ್ಲಿ ನಮ್ಮದು 28 ಇತ್ತು. ಈಗ ನೀವು ಡಿಫ್ಲಾಕ್ಷನ್ ಕಾಣಬಹುದು, 26 ಡಿಫ್ಲಾಕ್ಷನ್ ಅದ ಇಲ್ಲಿ. ಓಕೆ, ಅದನ್ನೇ ನಾವು ಇಲ್ಲಿ ನೋಟ್ ಮಾಡಬೇಕು. ಏನದ ಇಲ್ಲಿ ನೀವು ಅನ್ಪ್ಲಗ್ ಮಾಡಿರೋದು ಎಷ್ಟು? 4400 ಓಮ್ ಅನ್ಪ್ಲಗ್ ಮಾಡಿರಿ. ಡಿಫ್ಲಾಕ್ಷನ್ ಆಗಿರೋದು ಎಷ್ಟು? 26 ಡಿಫ್ಲಾಕ್ಷನ್ ಆಗಿದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ ಇದನ್ನು? ಓಕೆ, ಇಲ್ಲಿ ನೀವು ಗಮನಿಸ್ಬೋದು 4000 ಎಷ್ಟದ ಇಲ್ಲೇ 4400 ಅನ್ಪ್ಲಗ್ ಮಾಡಿದ್ರಿ. ಈಗ ನೆಕ್ಸ್ಟ್ ಏನು ಮಾಡಬೇಕ್ರಿ? ನೆಕ್ಸ್ಟು K2 ಪ್ಲಗ್ನ ಕ್ಲೋಸ್ ಮಾಡಿರಿ. K2 ಪ್ಲಗ್ ಕ್ಲೋಸ್ ಮಾಡಿದಾಗ 26 ಹಾಫ್ ಎಷ್ಟಿರುತ್ತೆ? ಓಕೆ, 13 ಬರಬೇಕದು. ಯಾವಾಗ ಆ K2 ನೀವು ಅಡ್ಜಸ್ಟ್ ಮಾಡಿದಾಗ, K2 ಕ್ಲೋಸ್ ಮಾಡಿದಾಗ, K2 ಕ್ಲೋಸ್ ಮಾಡಿದಾಗ, ಓಕೆ, ಇಲ್ಲಿ ಮೊದಲು ಎಷ್ಟು ಬಂದಿತ್ತು? ಇಲ್ಲಿ 26 ಡಿವಿಷನ್ ಇತ್ತು. ಅದು ಎಷ್ಟಾಗಬೇಕು? 13 ಡಿವಿಷನ್ ನೀವು ಇಲ್ಲಿ ಕಾಣಬಹುದು. ಓಕೆ, 13 ಡಿವಿಷನ್ ಯು ಕ್ಯಾನ್ ಸಿ ರೈಟ್ ನಾವು. ಏನು ಮಾಡಬೇಕ್ರಿ ಹಾಗಾದರೆ? ಇಲ್ಲೇ ಏನಿದು ಎಸ್ ವ್ಯಾಲ್ಯೂ ಅದಕ್ಕೆ ಎಷ್ಟು ಬಂತು ಅದನ್ನು ಬರೀಬೇಕು. ಇಲ್ಲಿಯೂ ಕೂಡ ಈಗೂ ಕೂಡ ಇದು ನಾವು ಎಸ್ಸನ್ನು ಅಡ್ಜಸ್ಟ್ ಮಾಡಿದಾಗ ಎಷ್ಟು ಬರ್ತಾ ಇದೆ? ಅದು ಕೂಡ ಎಷ್ಟು? 110 ಬರ್ತಾ ಇದೆ. ಅದನ್ನೇ ನಾವು ಇಲ್ಲಿ ನೋಟ್ ಮಾಡಬೇಕು. ಆ್ಯಂಡ್ ಎಸ್ ಫಾರ್ θ/2 ಏನದಲ್ಲ, ದಟ್ ಈಸ್ ವಿ ಕ್ಯಾನ್ ರೈಟ್ ಎಷ್ಟು ಬರಿತಾ ಇದ್ದೀವಿ? 110 ಅಂತ ಬರಿತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಮತ್ತೆ ನಾವು ಏನು ಮಾಡಬೇಕು? K2 ಓಪನ್ ಮಾಡಬೇಕು. ಇಲ್ಲಿ ಗಮನಿಸ್ಬೋದು ನೀವು, ನಾವು ಏನು ಮಾಡ್ತಾ ಇದ್ದೀವಿ? K2 ಓಪನ್ ಮಾಡ್ತಾ ಇದ್ದೀರಿ, K1 ಕ್ಲೋಸ್ ಅದ. ಆ್ಯಂಡ್ ಅಡ್ಜಸ್ಟ್ ದ ಆರ್ ಟು ಮೇಕ್ ಇಟ್ ಗೆಲ್ವಾನೋಮೀಟರ್ ಡಿಫ್ಲಾಕ್ಷನ್ ಇವನ್. ಆ್ಯಂಡ್ ಇಲ್ಲಿ ಗೆಲ್ವಾನೋಮೀಟರ್ ಡಿಫ್ಲಾಕ್ಷನ್ ನಾವು ಇವನ್ ಮಾಡಿವಿ. ಎಷ್ಟಾತ್ರಿ? ಆಗಲೇ 26 ಇತ್ತು. ಈಗ ನೀವು ಗಮನಿಸ್ಬೋದು 24 ಡಿವಿಷನ್ ಅದ. ಓಕೆ, ಥೀಟಾ ಡಿಫ್ಲಾಕ್ಷನ್ ಎಷ್ಟದೆ? ಈಗ ಥೀಟಾ ಡಿಫ್ಲಾಕ್ಷನ್ ನಾನು ಏನು ಬರಿತಾ ಇದ್ದೀನಿ? ಥೀಟಾ ಡಿಫ್ಲಾಕ್ಷನ್ ಈಗ ಕಾಣಿಸ್ತಾ ಇರೋದು 24. ಆ್ಯಂಡ್ ನೀವು ಇದನ್ನು ಆರ್ ಅಡ್ಜಸ್ಟ್ ಮಾಡಿದಾಗ ಕಂಡು ಬಂದಂತಹ ಏನಪ್ಪ ಅಂದರೆ ಇಲ್ಲಿ 2000 + 2000 + 500 + 200 ಪ್ಲಸ್ ಇಲ್ಲಿ 100 ಎಷ್ಟಾಯಿತು? ದಿಸ್ ಈಸ್ 4800 ಓಮ್. 4800 ಓಮ್ ಆಯಿತು. ದ್ಯಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್. ಓಕೆ, ಇಲ್ಲಿ ನಾವು ಬರೀಬೇಕಾಗತ್ತೆ. ದ ವ್ಯಾಲ್ಯೂ ಆಫ್ ಆರ್ ಈಸ್ ಹೌ ಮಚ್ ಇಟ್ ಈಸ್? ಅದು ಎಷ್ಟದ? 4800. ಹಿಯರ್ 4800. ಆ್ಯಂಡ್ ಮತ್ತೆ ನಾವು ಈಗ ಏನು ಮಾಡಬೇಕು? K2 ಕ್ಲೋಸ್ ಮಾಡಬೇಕು. K2 ಕೀಯನ್ನು ಕ್ಲೋಸ್ ಮಾಡಬೇಕು. ಈ K2 ಕೀಯನ್ನು ಕ್ಲೋಸ್ ಮಾಡಿದಾಗ ಓಕೆ ಏನಾಗುತ್ತೆ? ಇಫ್ ಯು ಆನ್ ಕ್ಲೋಸಿಂಗ್ ದಿಸ್ K2 ಏನಾಗುತ್ತೆ? ನಮಗಲ್ಲಿ 0 ಡಿಫ್ಲಾಕ್ಷನ್ ಕಾಣುತ್ತೆ. ಆ್ಯಂಡ್ ಆನಂತರ ಎಸ್ಸನ್ನು ನೀವು ಅಡ್ಜಸ್ಟ್ ಮಾಡಬೇಕು. ಓಕೆ, ಎಸ್ಸನ್ನು ಅಡ್ಜಸ್ಟ್ ಮಾಡಬೇಕು ಅಂದರೆ ಕೆಲವೊಂದು ವ್ಯಾಲ್ಯೂಸ್, ಕೆಲವೊಂದು ಕೀಸನ್ನು ಅನ್ಪ್ಲಗ್ ಮಾಡಬೇಕು. ಎಲ್ಲಿವರೆಗೂ ಅನ್ಪ್ಲಗ್ ಮಾಡಬೇಕು? ಆಗಲೇ ಎಷ್ಟು ಬಂದಿತ್ತು? 24 ನಿಮ್ಮ ಡಿಫ್ಲಾಕ್ಷನ್ ಆಗಿತ್ತು. ಆ 24 ಹಾಫ್ ಎಷ್ಟು? 12 ಬರುವವರೆಗೂ ನಾವು ಏನು ಮಾಡಬೇಕು? ಇಲ್ಲಿ ಯಾವುದು ಎಸ್ ಅಲ್ಲಿರುವಂತಹ ಕೀಸನ್ನು ಅನ್ಪ್ಲಗ್ ಮಾಡ್ತಾ ಹೋಗಬೇಕು. ಇಲ್ಲಿ 100, 10, 100 + 10 + 5 115 ಓಮಿಗೆ ಏನು ಬರ್ತಾ ಇದೆ? ಇಲ್ಲೇ ಇದು ಹಾಫ್ ಡಿಫ್ಲಾಕ್ಷನ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನಮ್ಮ ಎಸ್ ಫಾರ್ θ/2 ಕಾಲಮಲ್ಲಿ, ಎಸ್ ಫಾರ್ θ/2 ಕಾಲಮಲ್ಲಿ ನಾವೇನು ಬರಿತಾ ಇದ್ದೀವಿ? ಈಗ ನಾವು ಕ್ಯಾನ್ ರೈಟ್ ದಟ್ ಈಸ್ 115 ಓಮ್ ಅಂತ ಬರಿತಾ ಇದ್ದೀವಿ. ಓಕೆ, ಇಷ್ಟೆಲ್ಲವೂ ರೀಡಿಂಗ್ ಆದ ನಂತರ ನೀವು ಕ್ಯಾಲ್ಕುಲೇಷನ್ ಮಾಡೋದು ಬಹಳನೇ ಇಂಪಾರ್ಟೆಂಟು. ಈಗ ಫಸ್ಟ್ ನಾವು ಜಿಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ ಜಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನದ ನಮ್ಮ ಹತ್ರ? ಹಿಯರ್ G is equals to R into S divided by R minus S ಅನ್ನುವಂಥ ಫಾರ್ಮುಲಾ ಅದ. ಓಕೆ, ನೀವು ಗಮನಿಸ್ಬೋದು G is equals to R ನ ವ್ಯಾಲ್ಯೂ ಎಷ್ಟು? ಫಸ್ಟ್ ಟ್ರಯಲಲ್ಲಿ R ನ ವ್ಯಾಲ್ಯೂ 4000 ಅದ. ಓಕೆ, ಅದನ್ನೇ ಬರೆದಿವಿ ಇಲ್ಲಿ 4000. ಇಲ್ಲಿ ಗಮನಿಸ್ಬೋದು 4000. ಆ್ಯಂಡ್ ಎಸ್ನ ಬೆಲೆ ಎಷ್ಟು? 110 ಅದ. ಹಿಯರ್ ಯು ಕ್ಯಾನ್ ಸಿ ದಟ್ ಎಸ್ ಈಸ್ ಎಷ್ಟು? 110 ಅದ ಫಸ್ಟ್ ಟ್ರಯಲಲ್ಲಿ. ಆ್ಯಂಡ್ R minus S 4000 minus 110. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಆನಂತರ ಇದನ್ನು ನೀವು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಬಂದಂಥ ನಂಬರು ಇದನ್ನು ಡಿವೈಡ್ ಮಾಡ್ತೀರಿ. ಯು ವಿಲ್ ಗೆಟ್ 113.1 ಓಮ್. ದಟ್ ಇಸ್ ದ ರೆಸಿಸ್ಟೆನ್ಸ್. ಆ್ಯಂಡ್ ಹಿಯರ್ ಯು ನೀಡ್ ಟು ರೈಟ್ ಜಿ ಇದಲ್ಲಿ ನೀವು ಏನು ಬರೀಬೇಕಾಗತ್ತೆ? ಹಿಯರ್ ಯು ನೀಡ್ ಟು ರೈಟ್ 113.1 ಓಮ್. ದಟ್ ಈಸ್ ಯುವರ್ ಫಸ್ಟ್ ಟ್ರಯಲ್ ಜಿ ವ್ಯಾಲ್ಯೂ. ಆನಂತರ ನೆಕ್ಸ್ಟ್ ಏನು ಮಾಡಬೇಕು ರೀ? ನೆಕ್ಸ್ಟ್ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ಟ್ರಯಲ್ ನಂಬರ್ 2. ಟ್ರಯಲ್ ನಂಬರ್ 2ದಲ್ಲಿ ಏನದ? ಆರ್ ವ್ಯಾಲ್ಯೂ 4400 ಅದ.
and theta deflection 26 ಅದ, S ಏನದ 110 ಅದ. and formula ಏನದ ನಮ್ಮ ಹತ್ರ, ಫಾರ್ಮುಲಾ G is equal to R into S divided by R minus S ಅದ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. R ಅಂದರೆ ಎಷ್ಟು, ದಟ್ ಇಸ್ 4400, S ವ್ಯಾಲ್ಯೂ ಬರುತ್ತು 110, and this is R value is 4400 minus 110. On simplification here we are getting 112.8 ohm ಬರ್ತಾ ಇದೆ, and here you need to write 112.8. second trial 112.8 ohm ಬರಿತಾ ಇದ್ರಿ G value second trial ಅಲ್ಲಿ. and next third trial ಅಲ್ಲಿ 4800 R value ಅದ, and S for theta by 2 that is 115 ಅದ. ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಈ ಫಾರ್ಮುಲಾದಲ್ಲಿ. that is G is equals to R into S divided by R minus S ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ನೀವು ಗಮನಿಸಬಹುದು R ಅಂದರೆ 4800 into 115 and divided by R minus S, that is 4800 minus 115. ಇದು R, this is S. and on simplification here we are getting 117.8. ಅದನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ, that is 117.8 ಅಂತ ಬರಿತಾ ಇದ್ದೀನಿ. ಇದರದ್ದು ಎವರೇಜ್, ಓಕೆ, ಎವರೇಜ್ G ವ್ಯಾಲ್ಯೂವನ್ನು ಬರೀಬೇಕು. ಹೇಗೆ ಬರೀತೀರಿ, ಇವೆಲ್ಲವನ್ನು ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 3 ಮಾಡಬೇಕು. ಹಿಯರ್ ಯು ಕ್ಯಾನ್ ಸಿ average G is equals to add all these, add ಮಾಡ್ರಿ, divided by 3 ಮಾಡ್ರಿ, divided by 3 ಎದಕ್ಕೆ ಮಾಡಬೇಕ್ರಿ. ಹಿಯರ್ ನೀವು ಇಲ್ಲಿ ತೆಗೆದುಕೊಂಡಂತಹ ಟ್ರಯಲ್ ಎಷ್ಟದ, 3 ಟ್ರಯಲ್ಗಳಿವೆ. ಹಾಗಾಗಿ ನೀವು ಏನು ಮಾಡಬೇಕು, ಇಲ್ಲೇ divided by 3 ಮಾಡ್ತೀರಿ. and on simplification ಏನು ಬರುತ್ತೆ, 114.56 ಬರ್ತಾ ಇದೆ. ರೌಂಡ್ ಅಪ್ ಮಾಡಿ ನೀವು ಏನು ಬರಿಬೋದು, ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ದಟ್ ಈಸ್ 115 ಓಮ್ ಅಂತ ನಾವು ರೌಂಡ್ ಅಪ್ ಮಾಡಿ ಬರಿಬೋದು ಅದನ್ನು, ರೈಟ್. ಓಕೆ, ನೆಕ್ಸ್ಟ್ ಏನು ಬರೀತೀರಿ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಲಾಸ್ಟ್ ಕಾಲಮ್ K is equal to, that is K ಅಂದರೆ ಫಿಗರ್ ಆಫ್ ಮೆರಿಟ್ ಆಫ್ ದ galvanometer, K is equal to E divided by R plus G into theta. ಓಕೆ, E ಅಂದರೆ EMF ಆಫ್ ದ ಸೆಲ್ 2 volt ಅದ, ಆ್ಯಂಡ್ R, ಕ್ಯಾಪಿಟಲ್ R ಏನದಲ್ಲ, ಹಿಯರ್ ಇಟ್ ಈಸ್ ದ ಕ್ಯಾಪಿಟಲ್ R, ಆ್ಯಂಡ್ G ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ, ಇದು G ಇಲ್ಲೇ. ಓಕೆ, ತೀಟಾ ಅಂದರೆ ಏನು, ತೀಟಾ ಅಂದರೆ ಡಿಫ್ಲೆಕ್ಷನ್ ಇದು. ಓಕೆ, ಇದೇ ರೀತಿ 3 ಟ್ರಯಲ್ ನಾವು ಇಲ್ಲೇ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ K is equal to, K is equal to ಫಾರ್ಮುಲಾ ಮತ್ತೆ ನೋಡ್ರಿ, EMF ಆಫ್ ದ ಸೆಲ್ ಡಿವೈಡೆಡ್ ಬೈ R ಪ್ಲಸ್ G ಇಂಟು ಬ್ರಾಕೆಟ್ ಥೀಟಾ ಅಂತ ಬರೀತಾ ಇದ್ದೀವಿ. ಓಕೆ, EMF ಆಫ್ ದ ಸೆಲ್ ಈಸ್ 2, R ವ್ಯಾಲ್ಯೂ ನಿಮಗೆ ಗೊತ್ತು, ಫಸ್ಟ್ ಟ್ರಯಲ್ ಅದ R ವ್ಯಾಲ್ಯೂ ಎಷ್ಟದ, ದಟ್ ಈಸ್ 4000 ಅದ, ಆ್ಯಂಡ್ G ಎಷ್ಟದ 113.1 ಅದ. ಓಕೆ, ಆ್ಯಂಡ್ ಹಿಯರ್ ಇಟ್ ಈಸ್ ಸಬ್ಸ್ಟಿಟ್ಯೂಟೆಡ್ 4000 plus 113.1 into 28, that is theta. Okay, on simplification you will get, ಎಷ್ಟು ಬರ್ತಾ ಇದೆ ನೋಡ್ರಿ, 0.00001736 ಬರ್ತಾ ಇದೆ. ನಾನು ಶಿಫ್ಟ್ ಮಾಡ್ತೀನಿ, 1 2 3 4 5 6 ಪ್ಲೇಸಸ್ನ ಶಿಫ್ಟ್ ಮಾಡ್ತಾ ಇದ್ದೀನಿ. 1 2 3 4 5 6 ಪ್ಲೇಸ್ ಶಿಫ್ಟ್ ಮಾಡ್ತೀನಿ. ಆ್ಯಂಡ್ ವಿ ಕ್ಯಾನ್ ರೈಟ್ that is 17.4 into 10 raised to minus 6 ampere per division. ಅದನ್ನು ನಾವು ಇಲ್ಲಿ ಬರಿಬೇಕಾಗತ್ತೆ. ಎಷ್ಟು ಬರಿಬೇಕ್ರಿ, ಹಿಯರ್ ಇಟ್ ಈಸ್, ವಿ ನೀಡ್ ಟು ರೈಟ್, ದಟ್ ಈಸ್ 17.4 into 10 raised to minus 6 ampere per division. ಆ್ಯಂಡ್ ನೆಕ್ಸ್ಟ್ ಟ್ರಯಲಲ್ಲಿ ಮತ್ತೆ ನಮ್ಮ ಫಾರ್ಮುಲಾ ಏನದ ಇಲ್ಲಿ ನೀವು ಗಮನಿಸಬಹುದು, R4400 ಅದ, ಆ್ಯಂಡ್ G ವ್ಯಾಲ್ಯೂ 112.8 ಅದ, and theta is 26 ಅದ. ಅದನ್ನೇ ನಾವು ಇಲ್ಲಿ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಹಿಯರ್ K is equals to trial number 2, that is EMF, this is your R, this is your G, and here is theta. Okay, and on simplification here we are getting, that is 0.00001704, and shift ಮಾಡ್ರಿ, 1 2 3 4 5 6 ಎಷ್ಟು ಬಂತಿದು. Now it is 17.0 into 10 raised to minus 6 ampere per division. ಅದನ್ನೇ ನಾವು ನಮ್ಮ ಸೆಕೆಂಡ್ ಟ್ರಯಲ್ ದಲ್ಲಿ ಬರೀಬೇಕು, ದಟ್ ಈಸ್ 17.0 into 10 raised to minus 6 ampere per division. ಆ್ಯಂಡ್ ಥರ್ಡ್ ಟ್ರಯಲಲ್ಲಿ R ವ್ಯಾಲ್ಯೂ ಎಷ್ಟದ ನೋಡ್ರಿ, ಇಲ್ಲೇ R ವ್ಯಾಲ್ಯೂ ಅದ 4800, ಆ್ಯಂಡ್ G ವ್ಯಾಲ್ಯೂ ಎಷ್ಟದ 117.8, ಆ್ಯಂಡ್ ಡಿಫ್ಲೆಕ್ಷನ್ ಥೀಟಾ ಈಸ್ 24. ಆ್ಯಂಡ್ ನಾವು ಸಬ್ಸ್ಟಿಟ್ಯೂಟ್ ಥರ್ಡ್ ಟ್ರಯಲ್ ನಂಬರ್ 3 ಅಂತ ಬರೀಬೇಕು. ಆ್ಯಂಡ್ K is equal to, this is your E, and here is the capital R, this is G, and this is your theta.
ಆನ್ ದ ಸಿಂಪ್ಲಿಫಿಕೇಶನ್, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ ಎಷ್ಟು ಬರ್ತಾ ಇದೆ ನಮಗೆ 0.00001694 ಆ್ಯಂಡ್ ಶಿಫ್ಟ್ ಇಟ್ 1 2 3 4 5 6 ಡಿವಿಷನ್ ಶಿಫ್ಟ್ ಮಾಡಿದಾಗ 16.9 ಇಂಟು 10⁻⁶ ಆಂಪಿಯರ್ ಪರ್ ಡಿವಿಷನ್ ವ್ಯಾಲ್ಯೂ ಬರ್ತಾ ಇದೆ. ಅದನ್ನು ನಾವು ಇಲ್ಲೇ ನಮ್ಮ ಕಾಲಮಲ್ಲಿ ಲಾಸ್ಟ್ ಕಾಲಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 16.9 ಇಂಟು 10⁻⁶ ಅಂತ ಹೇಳಿ. ನೆಕ್ಸ್ಟ್ ಏನು ಮಾಡಬೇಕು ರೀ, ಎವರೇಜ್, ಇದ್ರದ್ದು ಎವರೇಜ್ ಬರೀಬೇಕು. ಓಕೆ, ಹಿಯರ್ ಹೇಗೆ ಬರೀಬೇಕು ಎವರೇಜು, ಇವೆಲ್ಲವನ್ನು ಆ್ಯಡ್ ಮಾಡ್ತಾ ಹೋಗೋನು. ಓಕೆ, 17.4 ಪ್ಲಸ್ 17.0 ಪ್ಲಸ್ 16.9 ಆ್ಯಂಡ್ 10⁻⁶ ಇಸ್ ಕಾಮನ್, ಡಿವೈಡೆಡ್ ಬೈ 3 ಅದಕ್ಕೆ ಮಾಡ್ತಾ ಇದ್ರಿ. ಇಲ್ಲಿ ಟ್ರೈಲ್ ಎಷ್ಟು ಅದಾವು, 3 ಟ್ರಯಲ್ಸ್ ಅದಾವು, ಹಾಗಾಗಿ ಡಿವೈಡ್ ಬೈ 3 ಮಾಡ್ತಾ ಇದ್ದೀವಿ. ಆ್ಯಂಡ್ ಆನ್ ಡಿವೈಡಿಂಗ್ 3 ವಿ ಆರ್ ಗೆಟಿಂಗ್ 17.1 ಇಂಟು 10⁻⁶ ಆಂಪಿಯರ್ ಪರ್ ಡಿವಿಷನ್. ಆ್ಯಂಡ್ ಹಿಯರ್ ದಟ್ ಈಸ್ ವಾಟ್ ಅವರ್ ಎವರೇಜ್ ಫಿಗರ್, ಏನು ಕೆ ವ್ಯಾಲ್ಯೂ ಎಷ್ಟಾಗ್ತಾ ಇದೆ, 17.1 ಇಂಟು 10⁻⁶ ಆಂಪಿಯರ್ ಪರ್ ಡಿವಿಷನ್ ಅಂತ ಬರಿತೀವಿ. ಆ್ಯಂಡ್ ದಿಸ್ ಈಸ್ ವಾಟ್ ಅವರ್ ರಿಸಲ್ಟ್. ಇದೇ ನಮ್ಮ ರಿಸಲ್ಟು. ಏನಂತ ಬರೀತಾರೆ, ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವಾನೋಮೀಟರ್ ಈಸ್ 1114.6 ohm and the figure of merit of the pointer galvanometer is 17.1 into 10⁻⁶ ಆಂಪಿಯರ್ ಪರ್ ಡಿವಿಷನ್. ಓಕೆ, ನಿಮಗೆ ಕೇಳಿದ್ದೆ ಅದು ಏನಂತ ಕೇಳಿದ್ರು. ಈಗ ನಿಮ್ಗೆ ಕೇಳ್ತಾ ಇರೋದು ಇಷ್ಟೇ, ಏನು ಫಿಗರ್, ಏನು ಡಿಟರ್ಮೈನ್ ದ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವಾನೋಮೀಟರ್. ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವಾನೋಮೀಟರ್ ಎಷ್ಟು ಬಂತು, ದಟ್ ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವಾನೋಮೀಟರ್ ಇಸ್ 115. ಓಕೆ, ಹಿಯರ್ ಇಟ್ ಈಸ್ ರೌಂಡ್ ಅಪ್ ಮಾಡಿ ಬರ್ದೀವಿ ಅದನ್ನು. 11.46 ಬಂದೈತಿ. ಅದನ್ನು ನಾವು you can write 115 ohm. And what is the K value? K value ಎಷ್ಟು ಬಂತು, 17.1 into 10⁻⁶. okay, and figure of merit ಎಷ್ಟು ಬಂತು, figure of merit 17.1 into 10⁻⁶ ಆಂಪಿಯರ್ ಪರ್ ಡಿವಿಷನ್. ಓಕೆ, ಇಷ್ಟು ಬರೆದ್ರೆ ಮುಗಿದೋಯ್ತು, ರೈಟ್.